ಆದಿ ಪ್ಲೀಸ್ ನನ್ನ ತಡಿಬೇಡ. ನಾನ್ ಬಿಡಲ್ಲಮ್ಮ. ಆದಿ ಪ್ಲೀಸ್ ದಾರಿ ಬಿಡು. ನಾನ್ ಬಿಡಲ್ಲಮ್ಮ. ಆದಿ ನೀನ್ ಮಾಡ್ತಿರೋ ಸ್ವಲ್ಪನೂ ಸರಿ ಇಲ್ಲ ಕಣ. ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದೀಯಾ. ಅತಿರೇಕಕ್ಕೆ ಹೋಗ್ಬೇಡ ನೀನು. ನೀನ್ ಮಾತಾಡ್ಬೇಡ ಶೋಭಾ. ದಯವಿಟ್ಟು ದಾರಿ ಬಿಡು. ನಾನ್ ಬಿಡಲ್ಲಮ್ಮ. ಆದಿ ಆದಿ ಪ್ಲೀಸ್ ಬಾಗಿಲು ತೆಗಿ. ಆದಿ ಬಾಗಿಲು ತೆಗಿಯೋ. ಆದಿ 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 ಬಾಗಿಲು ತೆಗಿ. ಆದಿ ಆರ್ತೆ ನಿಂತ್ಕೊಳ್ರಿ. ಆರ್ತೆ ನಿಂತ್ಕೊಳ್ರಿ. ಆರ್ತೆ ಅವ್ರು ಬರಲ್ಲ ಕಣ್ರಿ. ಯಾಕೋ ಬರಲ್ಲ? ಮಣ್ಣು ತಿನ್ನೋ ಕೆಲಸ ಮಾಡಿದ್ಮೇಲೆ ಮುಖ ತೋರ್ಸಕ್ ಆಗಲ್ವಂತ? ಆಯ್ ಬಂದಾಗೆಲ್ಲ ಮಾತಾಡ್ಬೇಡಿ. ನೀನು ಮಾತಾಡ್ದಿಯಲ್ಲ ಟಿವಿನಲ್ಲಿ, ಬೇಡದಲ್ಲ. ನೀವು ಆರೋಪ ಮಾಡ್ದಲ್ಲ ಇಲ್ಲತನಲ್ಲ. ಯಾವಾಗ್ಲೂ ಹೊಡೆದಿ ನಿಮ್ಮ ಅಮ್ಮನಿಗೆ ನಾನು ಲೋಫರ್. ಮರ್ಯಾದೆ ಕೊಟ್ಟು ಮಾತಾಡಿ. ಇನ್ನಂತ ಥರ್ಡ್ ಕ್ಲಾಸ್ ಅವನಿಗೆ ಏನೋ ಮರ್ಯಾದೆ ಕೊಡೋದು? ಅಪ್ಪನಂತೆ ಮಗ. ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಡಿ. ನಿಮ್ಮ ಅಪ್ಪನ ಬಗ್ಗೆನೂ ಮಾತಾಡ್ತೀನಿ, ಅವ್ರ ಅಪ್ಪನ ಬಗ್ಗೆನೂ ಮಾತಾಡ್ತೀನಿ. ಒಂದು ಮಾತು ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ನಾನು ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಏನೋ ಮಾಡ್ತ್ಯಾ? ಹೊಡಿತ್ಯಾ? ಹೊಡಿಯಾ ಹೊಡಿಯಾ? ನೀವು ಸುಮ್ಮನೆ ಅದೇ ಅತ್ತನ ಕರಿ ಬೀದಿ ರಂಪಾಗೋದ್ರ ಒಳಗಡೆ ಹೋಗೋಣ. ನೀ ಮುಚ್ಚೋ ನಿಂತ್ಕೊಳ್ಳ. ಇದು ನನಗೆ ಅವ್ರಿಗೆ ಸಂಬಂಧಪಟ್ಟಿರೋ ವಿಷಯ. ನಾವುಗಳ ಮಾತಾಡ್ಕೊಂಡು ಇತ್ಯರ್ಥ ಮಾಡ್ಕೋತೀವಿ. ಇವ್ರು ನಮ್ಮ ಮನೆ ಒಳಗೆ ಕರಿಯೋ ಯೋಗ್ಯತೆ ಇವ್ರಿಗಿಲ್ಲ. ಬೀದಿಲ್ ಮಾನ ಹೋಗೋದಕ್ಕೆ ಏನು ಉಳಿದಿದೆ ಗೊತ್ತಾಗಿಲ್ಲ ಇಡೀ ಪ್ರಪಂಚಕ್ಕೆ. ಏನು ಗೊತ್ತಾಗಿರೋದು? ಏನೋ ಗೊತ್ತಿರೋದು? ಟಿವಿನಲ್ಲಿ ಕುತ್ಕೊಂಡು ಬಾಯಿಗೆ ಬಂದಾಗ ಮಾತಾಡಿದ್ರೆ ಜನ ನಂಬಿಡ್ತಾರ. ನಾನು ಏನು ಅಂತ ನನಗೆ ಗೊತ್ತಿದೆ. ನಿಮ್ಮಮ್ಮ ಎಂತೋಳು ಅಂತ ನಾನು ತೋರಿಸ್ತೀನಿ ಕಣೋ. ತೋರ್ಸೋಗ್ರಿ. ಅದೇನ್ ಮಾಡ್ಕೋತೀರೋ ಮಾಡ್ಕೋಗಿ. ಓದ್ ಮರ್ಯಾದೆ ಅಂತೂ ವಾಪಸ್ ಬರಲ್ಲ. ಅಷ್ಟು ಸಾಕು ನನಗೆ. ಮರ್ಯಾದೆ ಹೋಗಿರೋದು ನನ್ನದಲ್ಲ, ನಿಮ್ಮಮ್ಮಂದು. ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ಲಲ್ಲ, ಅದು ಯಾಕೆ ಅಂತ ಜನ ಯೋಚನೆ ಮಾಡ್ತಾರೆ. ಮೂರ್ಖರಲ್ಲ ಜನ. ಅವ್ರು ಯಾವತ್ತಿದ್ರು ಇರೋದು ಸತ್ಯದ ಕಡೆನೆ. ಇರೋ ಸತ್ಯನ ಹೇಳಿರೋದು ಹೋಗ್ರೆ. ಏಯ್ ಆದಿ ಏನು ನಿನ್ಲೆ? ಪ್ಲೀಸ್